ಎಷ್ಟು ಕಾಮ್ ಅಂಡ್ ಪೇಷಂಟ್ ಸುಮ್ಮನಿರ್ಬೇಕಾಗಿದ್ವಾ. ಅನಂತ ಕೋಟಿ ಧನ್ಯವಾದಗಳು. ಶುಭ ದಿನ. ಕಾಣಿಸ್ತಾ ಇಲ್ಲ. ನಾಟಕ ಇದೇಲ್ಲ ಏನಾಡು ಅದಮ್ಮ. ಡ್ರೆಸ್ ಚೇಂಜ್. ನಾವು ಕೇಕ್ ರಕ್ಷಣೆ ಮಾಡ್ತೀವಿ. ರಾತ್ರಿ 12 ಗಂಟೆಗೆ ಮಕ್ಕಳು ಮಲಗಿದ ಮೇಲೆ ನಾವಿಬ್ರು ಬರ್ಡೇ ಸೆಲೆಬ್ರೇಟ್ ಮಾಡಿದ್ವಲ್ಲ, ದಟ್ ಈಸ್ ದ ಬೆಸ್ಟ್ ಥಿಂಗ್ ಆಫ್ ದಿ ಬರ್ಡೇ. ಇದು ನನ್ನ ಬರ್ತ್ಡೇದು ಬ್ರೇಕ್ಫಾಸ್ಟ್ ಮಾಡಿದ್ದು. ನಾನು ಸರ್ವ್ ಮಾಡಿದ್ದು ನನ್ನ ಗಂಡ. ರಾತ್ರಿನೇ ಓಟ್ಸು ಫ್ರೂಟ್ಸು ನಟ್ಸೆಲ್ಲ ಹಾಕಿ ನೆನೆಸ್ಬಿಟ್ಟಿದ್ದೆ ಹಾಲಲ್ಲಿ. ಸೊ ಬೆಳಗ್ಗೆ ನಂಗೆ ತಿಂಡಿ ಮಾಡೋದು ಕೆಲಸ ಉಳಿಯುತ್ತೆ ಅಂತ. ಒಬ್ರು ಆಟ ಆಡ್ತಾ ಇದ್ದಾರೆ, ಒಬ್ರು ಬಚ್ಚಲು ಮನೆಯಲ್ಲಿ ಆಡ್ತಾ ಇದ್ದಾರೆ ನೀರಲ್ಲಿ. ಅಲ್ಲಿ ನೋಡಿ ನಮ್ಮ ಫಾರಿನ್ ಲೇಡಿ BYE ಕ್ಯಾಪ್ಸ್ ಚಿನಿ ಪಾಪನ್ ಕನ್ನಡ 229. ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇನ್ನೊಂದ್ಸಲನಾ? ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಇವತ್ತು ಒಂದು ತುಂಬಾ ಸ್ಪೆಷಲ್ ಬ್ಲಾಗ್. ನನಗೆ ಸಿಕ್ಕಾಪಡೆ ಸ್ಪೆಷಲ್. ಯಾಕೆ ಅಂತಂದ್ರೆ ಇವತ್ತು ನನ್ನ ಬರ್ಡೇ ಬ್ಲಾಗ್. ಇವತ್ತಿನ ಈ ವಿಡಿಯೋ ಶುರು ಮಾಡೋದಕ್ಕೆ ಮುಂಚೆ ಯಾರೆಲ್ಲ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ಸೊ ಲೆಟ್ಸ್ ಗೆಟ್ ಸ್ಟಾರ್ಟೆಡ್. ನನಗೆ ಪರ್ಸ್ನಲಿ ನನಗೆ ಬರ್ಡೇ ಅಂದರೆ ಸಿಕ್ಕಾಪಟ್ಟೆ ಸ್ಪೆಷಲ್. ಒಂದು ಚಿಕ್ಕವಳಿಂದನೂ ಲೈಕ್ ಇದು ನಂದು 27th ಬರ್ಡೇ. ಪ್ರತಿ ವರ್ಷನೂ ನಾನು ಕೇಕ್ ಕಟ್ ಮಾಡಿದ್ದೀನಿ. ಆ್ಯಂಡ್ ನನ್ನ ಅಕ್ಕಂದಿರ ಅಪ್ಪ ಅಮ್ಮ ಯಾವತ್ತೂ ಮಿಸ್ ಮಾಡಿದ್ರು. ನನ್ನ 2 ಅಕ್ಕ ಇಬ್ಬರು ಸೇರಿಸಿ ತುಂಬ ದೇ ಹ್ಯಾವ್ ಟ್ರೈಡ್ ಬೆಸ್ಟಾಗಿ ಎಷ್ಟು ಮಾಡ್ಬೋದು ಅಷ್ಟು ಬರ್ಡೇನ. ಇವಾಗ ನನ್ನ ಗಂಡ ಇದನ್ನು ತೊಗೊಂಡ್ಬಿಟ್ಟು ಅವ್ನು ಸ್ಪೆಷಲ್ ಮಾಡ್ತಾ ಇದ್ದಾನೆ. ಇವಾಗ ನಾವು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಇಲ್ಲಿಂದ 22 ನಿಮಿಷ ಇದೆ. ಯಾವ ದೇವಸ್ಥಾನ ಅಂತ ನನಗೂ ಗೊತ್ತಿಲ್ಲ, ಹೋಗಿ ಹೇಳ್ತೀನಿ. ಡಿಸ್ಕ್ರಿಪ್ಷನ್ ಹಾಕಿರ್ತೀನಿ ಲಿಂಕ್. ಅದು ಚೆನ್ನಾಗಿದೆ ಅನ್ಸುತ್ತೆ. ಪಂಚಲಿಂಗೇಶ್ವರ, ಪಂಚಲಿಂಗ ನಾಗೇಶ್ವರ ದೇವಸ್ಥಾನ, ಬೇಗೂರು ಲೇಕ್ ಹತ್ರ. ಐ ಥಿಂಕ್ ಫುಟ್ಬಾಲ್ ಹೋಗ್ತಾ ನಿಂಗೆ ತೋರಿಸಿದ್ದೀನಿ. ಅಲ್ಲ ಫುಟ್ಬಾಲ್ ಹೋಗ್ತಾ ಇದ್ದೆ, ಯಾವಾಗಾದ್ರು ಬರ್ಬೇಕಂತ ಅನ್ಕೊಂಡಿದ್ದೆ. ಅಂಡ್ ನಿನ್ನೆ ನೋಡಿದಾಗ ಓಲ್ಡೆಸ್ಟ್ ಅಂಡ್ ಏನೋ ಬೇರೆ ಏನೋ ಸರ್ಚ್ ಹೊಡೆದಾಗ ಅದನ್ನು ಒನ್ ಆಫ್ ಇಟ್. ಬೇರೆದೆಲ್ಲ ನಾವು ಆಲ್ರೆಡಿ ಹೋಗಿದ್ದೀವಿ. ಅದಕ್ಕೆ ಅಲ್ಲಿಗೆ ಹೋಗೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆಮೇಲೆ ಇದು ಈ ಬರ್ಡೇ ಇನ್ನ ಸ್ಪೆಷಲ್ ಏನಕ್ಕೆ ಅಂತ ಹೇಳಿದ್ರೆ, ಸೀರೆ ಉಟ್ಕೊಂಡು ಫುಲ್ ಹಿಂಗ್ ರೆಡಿ ಆಗಿದ್ದೀನಿ. ನಾನು ಯೂಶಲಿ ಬೆಂಗಳೂರಲ್ಲಿ ಈ ತರ ರೆಡಿನೇ ಆಗಲ್ಲ. ಊರಲ್ಲಿ ಅದ್ರ ಫಂಕ್ಷನ್ಸ್ ಅಟೆಂಡ್ ಮಾಡಿದ್ರೆ ಮಾತ್ರ ರೆಡಿ ಆಗೋದು. ಬೆಂಗಳೂರಲ್ಲಿ ನಾನು ರೆಡಿ ಆಗ್ತಾ ಇರ್ಲಿಲ್ಲ. ಅದು ಬರ್ಡೇ ದಿನ ಸೀರೆ ಉಟ್ಟಿರೋದು ಫಸ್ಟ್. ಅಂಡ್ ಸೀರೆ ಹಾಕೊಂಡು ಈ ರೇಂಜ್ಗೆ ಜ್ಯುವೆಲ್ಸ್ ಎಲ್ಲ ಹಾಕೊಂಡಿರೋದು ವೆರಿ ಫಸ್ಟ್. ಆ್ಯಂಡ್ ಇನ್ನೊಂದು ಸ್ಪೆಷಲ್ ಏನಂದರೆ, ಈಗ ಒಂದು ಫ್ಯಾಮಿಲಿ ಕಂಪ್ಲೀಟ್ ಆಗಿದೆ ನಂದು ಪರ್ಸ್ನಲಿ. 2 ಮಕ್ಕಳು, ಮದುವೆ ಆಗಿ, ಗಂಡ ಎಲ್ಲ ಸೇರಿ ಬರ್ಡೇ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಫಸ್ಟ್ ಇಯರ್. ಆಮೇಲೆ ನಮ್ಮಿಬ್ರದ್ದು 5th ಇಯರ್. ಯೂಶಲಿ ನಂದು 5th ಇಯರ್ ಬರ್ಡೇ. ಲಾಸ್ಟ್ 2 ಬರ್ಡೇನು ನಾನು ಬಸ್ರಿ. ಅವನಿಗೆ ನಂದು ಇವತ್ತಿಂದ ಅವ್ನು 26th ಬರ್ಡೇ ನನ್ನ ಮಗಂದು. ಇವಂದು ಅದೇ ಫ್ಯೂ ಡೇಸ್ ಬಸ್ರಿ ಇದೆ ನಾನು. ಬಟ್ ನನಗೆ ಗೊತ್ತಿತ್ತು, ಇನ್ನು ಚೆಕಪ್ಗಳು ಹೋಗಿರ್ಲಿಲ್ಲ. ಸೊ ಈ ಬರ್ಡೇ ಅದಕ್ಕೆ ಫುಲ್ಲು ಒಂಥರ ಫುಲ್ ಜೋಶ್ ನನಗೆ. ಓ ಅಂತ. ಸೊ ಹೆಂಗೆ ಹೇಳಮ್ಮ. ನನ್ನ 2 ಮಕ್ಳು ಇವತ್ತು ಮ್ಯಾಚಿಂಗ್ ಬಟ್ಟೆ ಹಾಕೊಂಡಿದ್ದಾರೆ. ಈಗ ನಂಗೆ 2 ಗಂಡು ಮಕ್ಳಾಗಿರೋದ್ರಿಂದ ಇರಮ್ಮ ಒಂಚೂರು ಮಾತಾಡ್ತೀನಿ. 2 ಗಂಡು ಮಕ್ಳಾಗಿರೋದ್ರಿಂದ 2 ಗಂಡು ಮಕ್ಳಾಗಿರೋದ್ರಿಂದ ನಮಗೆ ಬಟ್ಟೆ ಏನು ವೇಸ್ಟೇ ಆಗ್ತಾ ಇಲ್ಲ. ನೋಡಿ, ಅವನಿಗೆ ಇದು ತೊಟ್ಲಿಗೆ ಹಾಕೋಕ್ ತಂದಿದ್ವಾ, ಅದನ್ನ ಮತ್ತೆ ಅವನಿಗೆ ಸ್ವಲ್ಪ ದೊಡ್ಡವನಾದ್ಮೇಲೆ ಹೆಂಗ್ ಕಾಣತ್ತೆ ಅದೇ ಬಟ್ಟೆನ ಮತ್ತೆ ಆರ್ಡರ್ ಮಾಡಿದ್ವಿ. ಎಲ್ಲೋ ಅನ್ಸ್ತಾ ಇತ್ತು, ಸುಮ್ನೆ ಏನಕ್ಕಪ್ಪ 2 ಬಟ್ಟೆ ವೇಸ್ಟ್ ಆಗೋದಿಲ್ಲ. ನೋ, ನಮ್ಗೆ 2ನೇ ಅವ್ನು ಬಂದಿದ್ದಾನೆ. ಏನ್ ಇವಾಗ ಅಪ್ಪನ ದುಡ್ಡು ಬಟ್ಟೆಗೆ ಹಾಕಿದ್ದು, ಶೂಗ್ ಹಾಕಿದ್ದು, ಮಗಂಗ್ ಹಾಕಿದ್ದು ಏನು ವೇಸ್ಟ್ ಆಗೋದಿಲ್ಲ. ಇನ್ನೊಬ್ಬ ಇದ್ದಾನೆ ಹಾಕೊಳ್ಳಕ್ಕೆ. ಅವನು ಅಮ್ಮನ್ ಬರ್ಡೇ ಅಂತ ಅವನು ಫುಲ್ ಜೋಶಲ್ಲಿ ಇದ್ದಾನೆ. ಕಸಿನ್ಸ್ ಎಲ್ಲ ಒಟ್ಟಾಗಿದಾರಲ್ಲ, ಅದು ಜೋಶು. ಇನ್ನೊಂದು ಸ್ಪೆಷಲ್ ಏನಂದ್ರೆ, ನನ್ನ ಬರ್ಡೇ ಯೂಶಲಿ ನವೆಂಬರ್ 1 ಇರೋದ್ರಿಂದ ಕನ್ನಡ ರಾಜ್ಯೋತ್ಸವ ಅಲ್ಲ, ಎಲ್ಲರಿಗೂ ರಜಾ. ಸ್ಕೂಲು ಕಾಲೇಜ್ ಯಾವಾಗ್ಲೂ ರಜೆ ಇರುತ್ತೆ. ಸೊ ನಮ್ಮ ಮನೇಲೆಲ್ಲ ಫ್ರೀ ಇರ್ತಾರೆ ಆ ದಿನ. ಅವಾಗ ನನ್ಗೆ ಇನ್ನ ಅದು ಸ್ಪೆಷಲ್. ಮನೇಲಿ ಎಲ್ಲ ಜನ ಇದ್ದಂಗೆ ಅನ್ಸುತ್ತೆ. ಇಟ್ಸ್ ಲೈಕ್ ನಾನು ನೆನ್ನೆ ಅಂತ ಇದ್ದೀನಿ ಅವನಿಗೆ, ಅದ್ರ ಹಬ್ಬ ಅನ್ಸ್ತಾ ಇದೆಯಪ್ಪ ನಾಳೆ ನನ್ಗೆ ಅಂತ. ಆ ತರ ನನ್ಗೆ ಬರ್ಡೇ ಅಂದ್ರೆ ತುಂಬಾ ಜೋಶ್. ಅಟ್ಲೀಸ್ಟ್ ನಾನ್ ಸಿಕ್ಕದ್ಮೇಲೆ ಇಷ್ಟು ವರ್ಷ ನಾವು ಟ್ರಿಪ್ ಹೋಗೋದು ಮಕ್ಳ ಜೊತೆ. ನಿನ್ ಬರ್ಡೇ ದಿನ
ಇರ್ತಾ ಇರ್ಲಿಲ್ಲ. ಕರೆಕ್ಟ್ ಲಾಸ್ಟ್ ಇಯರ್ ಐ ಮೀನ್ ಯಾರೋ ಒಬ್ರಿದ್ರೆಲ್ಲ ಆ ತರ ಆಗ್ತಾ ಇತ್ತು. ಹೌದು ನಾವು ಟ್ರಿಪ್ ಹೋಗಕ್ ಮುಂಚೆನೆ ಒಂದ್ ಕೇಕ್ ತಂದು ಮಕ್ಳೆಲ್ಲಾನು ಸೇರ್ಸಿ, ನಂಗೆ ಯಾವಾಗ್ಲೂ ನನ್ ಬರ್ಡೇ ದಿನ ನನ್ನ ಅಕ್ಕನ ಮಕ್ಳು ಎಲ್ಲ ಇದ್ದು ಕೇಕ್ ಕಟ್ ಮಾಡ್ಬೇಕಂತ. ಸೊ ಯೂಶಲಿ ನಾನು ಟ್ರಿಪ್ಗೆ ಹೋಗ್ತಾ ಇದ್ವಿ, ಅದಕ್ಕೆ ಮುಂಚೆನೆ ಒಂದ್ ಸೆಲೆಬ್ರೇಟ್ ಮಾಡ್ಬಿಟ್ಟು ಆಮೇಲೆ ಹೊರಡ್ತಾ ಇದ್ದೆ ನಾನು. ನಂಗೆ ನೆನಪಿದೆ ಒಂದ್ ಬರ್ಡೇಗೆ ನನ್ನ 2ನೇ ಅಕ್ಕ ಅನ್ಸುತ್ತೆ, ಅವ್ರ ಫಸ್ಟ್ ಮಗು ಏನೋ ಊರ್ಗ್ ಹೋಗಿದ್ರು. ನಾನು ಹಠ ಮಾಡಿ ನಂಗೆ ಎಲ್ಲ ಮಕ್ಳು ಇರ್ಬೇಕು ಬರ್ಡೇಗೆ ಅಂತ ಹೇಳಿ ಕರ್ಸ್ಕೊಂಡಿದ್ದೆ. ಚೋರಿ ಹಠ ಎಲ್ಲ ಇವ್ ನನ್ಗೆ ಈ ತರ ಹೇಳೇ ಅವ್ನ ಮಗ ಹಂಗಾಗಿರೋದು. ಪರ್ವಾ ನಿನ್ಗೆ ಹೇಳ್ತಾ ಇರೋದು ಅಮ್ಮ. ನಾನು ಎಷ್ಟು ಕಾಮ್ ಅಂಡ್ ಪೇಷಂಟ್ ಸುಮ್ಮನಿರ್ಬೇಕಾಗಿಲ್ವಾ? ಈಗ ಇದ್ರಲ್ಲೇ ಗೊತ್ತಾಯ್ತಲ್ಲ ನಾನು ಎಷ್ಟು ಪೇಷನ್ಸ್ ನ ಕಲ್ತ್ಕೊಂಡಿದೀನಿ ಅಂತ ಅಂದ್ರೆ ಅದಕ್ಕೆ ಅವನಾಗ್ತಾ ಇದ್ದಾನೆ. ಚೋರಿ ಅಂಡಿ ಅಂದ್ರೆ ಚೋರಿ ಅಂಡಿ. ಓಕೆ, ಇವಾಗ ದೇವಸ್ಥಾನಕ್ಕೆ ಹೋಗೋಣ. ನಾವು ದೇವಸ್ಥಾನಕ್ಕೆ ಬಂದಿದೀವಿ. ಪಾರ್ಕಿಂಗ್ ಎಷ್ಟು ಬಾಬಾ? 20 ರೂಪೀಸ್. 20 ರೂಪಾಯಿ ಪಾರ್ಕಿಂಗ್. ಚೆನ್ನಾಗ್ ಅನ್ಸ್ತಾ ಇದೆ ಎಲ್ಲ ಹೊರಗಡೆಯಿಂದ ದೇವಸ್ಥಾನ. ಸ್ವಲ್ಪ ಬಿಸಿಲಾಗೋಯ್ತು, ಇನ್ನೊಂಚೂರು ಬೇಗ ಬರ್ಬೇಕಿತ್ತು. ಬಟ್ ನಾವ್ ಇಷ್ಟು ಜನ ಮಕ್ಕಳನ್ನ ಹಾಕೊಂಡು ಹೊರಡಕ್ಕೆ ಇದೇ ಬೇಗ ಅನ್ಕೋಬೇಕು. ಇಲ್ಲಿ ಟೆಂಪಲ್ ಹೇಳ್ಕೊಂಡೆ ನಾನು. ಫೋಟೋ ಸೆಷನ್ ಆಗ್ತಾ ಇದೆ. ಇವಾಗ ದೇವಸ್ಥಾನದೊಳಗೆ ಹೋಗ್ತಾ ಇದೀವಿ. ಒಳಗೆ ಬಿಡೋದಿಲ್ಲ ವಿಡಿಯೋ ಮಾಡಕ್ಕೆ. ಎಲ್ಲಿ? ಹಾ ಎರಡು ಕಾರಲ್ಲಿ ಬಂದಿದ್ವಿ. ಒಂದ್ ಕಾರಲ್ಲಿ ಅವ್ರು ಬೇರೆ ರೋಡಿಂದ ಬಂದು ಇಲ್ಲಿ ಕಾಯ್ತಾ ಇದ್ದಾರೆ. ಫೋಟೋ ಶೂಟ್ ನಡೀತಾ ಇದೆ. ಅಪ್ಪ ಅಮ್ಮ ವಿದ್ಯರ್ ಮೊಮ್ಮ. ನಾವು ದೇವಸ್ಥಾನಕ್ಕೆ ಹೋಗಿ ಇವಾಗ ವಾಪಸ್ ಹೊರಡ್ತಿದೀವಿ. ದೇವಸ್ಥಾನದಲ್ಲಿ ಜಸ್ಟ್ ಒಂದು ಚಿಕ್ಕ ಕ್ಲಿಪ್ಪಿಂಗ್ಸ್ ತಗೊಂಡಿದ್ದೆ. ಯೂಶಲಿ ದೇವಸ್ಥಾನದಲ್ಲೆಲ್ಲ ವಿಡಿಯೋ ಮಾಡಕ್ ನಂಗೂ ಇಷ್ಟ ಆಗಲ್ಲ ಅಂಡ್ ಅವ್ರೂ ಅಲೋ ಮಾಡೋದಿಲ್ಲ. ತುಂಬಾ ಚೆನ್ನಾಗಿತ್ತು ದೇವಸ್ಥಾನ. ಅಂಡ್ ಬೆಂಗಳೂರಲ್ಲಿ ಅದು ಇಷ್ಟೇ ಹತ್ರದಲ್ಲಿ ಒಂದೊಳ್ಳೆ ದೇವಸ್ಥಾನ ಇರೋದು ಗೊತ್ತೇ ಇರ್ಲಿಲ್ಲ. ಥ್ಯಾಂಕ್ಸ್ ಫಾರ್ ಕರ್ಕೊಂಡ್ ಬಂದಿದ್ಕೆ. ವೆಲ್ಕಮ್. ಯಾರಾದ್ರೂ ಈ ಬ್ಲಾಗ್ ನೋಡ್ತಾ ಇದ್ರೆ ದೇವಸ್ಥಾನಕ್ಕೆ ಬನ್ನಿ, ತುಂಬಾ ಚೆನ್ನಾಗಿದೆ. ತುಂಬಾ ಹಳೆ ದೇವಸ್ಥಾನ. ಅಂಡ್ ಯಾರೋ ಕತೆ ಹೇಳ್ತಾ ಇದ್ರಪ್ಪ, ರಾವಣಂಗೆ ಆತ್ಮಲಿಂಗ ಕೈ ತಪ್ಪಿದಾಗ ಬಂದು ಇಲ್ಲಿ ತಪಸ್ ಮಾಡಿದ್ದು ಅಂತ ಹೇಳ್ತಾ ಇದ್ರು. ಸೊ ಚೆನ್ನಾಗಿದೆ. ಅಲ್ಲಿ ಒಂದು 3 ದೇವ್ರಿದ್ದಾರೆ. ಒಂದು ಚೋಳೇಶ್ವರ ದೇವ್ರು, ಇನ್ನೊಂದು ನಗರೇಶ್ವರ, ಇನ್ನೊಂದು ಕಾಳಿಕಾ ಮಾತಾ ಅಲ್ಲ, ಕಾಳಿಕಾ ಪರಮೇಶ್ವರ ಆತರ ಒಂದೇರು. ಚೆನ್ನಾಗಿತ್ತು ದೇವಸ್ಥಾನ, ತುಂಬಾ ಪೀಸ್ಫುಲ್ ಆಗಿತ್ತು. ಅಂಡ್ ಯೂಶಲಿ ನಾನು ಹೇಳ್ದಂಗೆನೆ ಬೆಳಗ್ಗೆ ಬೇಗ ಬರ್ಬೇಕು ದೇವಸ್ಥಾನಕ್ಕೆ. ಬೆಳಗ್ಗೆ ಬಂದ್ರೆ ಅಂತೂ ಸಖತ್ ಪೀಸ್ಫುಲ್ ಅಂಡ್ ಒಂದು ಒಳ್ಳೆ ವೈಬ್ ಇದೆ ದೇವಸ್ಥಾನದಲ್ಲಿ. ನಾವು ಬಂದ್ರೆ ಸ್ವಲ್ಪ ತಡ ಆಗಿದ್ರಿಂದ ಬಿಸಿಲಿತ್ತು. ಬಟ್ ಅವರು ಮೇಲ್ಗಡೆ ಎಲ್ಲ ಶಾಮಿಯಾನ ಹಾಕಿ ಮುಚ್ಚಿದ್ರು. ಬಟ್ ಚೆನ್ನಾಗಿತ್ತು. ನಾನು ಯಾವತ್ತಾದ್ರೂ ಈ ದೇವಸ್ಥಾನಕ್ಕೆ ಮತ್ತೆ ವಿಸಿಟ್ ಮಾಡ್ತೀನಿ. ಅವಾಗ ವಿಸಿಟ್ ಮಾಡ್ತೀನಿ, ಅಷ್ಟು ಇಷ್ಟ ಆಯ್ತು. ನಾನು ಸುಮಾರು ವರ್ಷದಿಂದ ಫುಟ್ಬಾಲ್ ಆಡಕ್ಕೆ ಎಲ್ಲ ಈ ರೋಡ್ ಪಕ್ಕನೆ ಹೋಗೋದು. ಅಂಡ್ ಒನ್ ಆಫ್ ಮೈ ಫ್ರೆಂಡ್ ಹೇಳಿದ್ ನನಗೆ ಚೆನ್ನಾಗಿದೆ. ಸಾರಿ ಮೇಡಮ್. ಅದೇ ಅವಾಗಿಂದ ಬರ್ಬೇಕು ಅನ್ಕೊಂಡು ಯಾವಾಗ್ಲೂ ಅನ್ಕೊಳ್ಳೋದು ಬೇಗ ಬರ್ಬೇಕು, ಹೋಗಿ ಆಡಕ್ ಹೋಗ್ಬೇಕು ಅಂತ. ಬಟ್ ಆಲ್ವೇಸ್ ಆನ್ ಟೈಮ್ ಅಷ್ಟೇ ಆಗ್ತಾ ಇತ್ತು. ಅಂಡ್ ನೀನೇ ನಂಗೆ ಅದು ಸರ್ಚ್ ಅಲ್ಲಿ ಇದನ್ನ ತೋರಿಸಿದಾಗ ಓಕೆ, ಈಗ ನಾನು ಹೋಗ್ಬೇಕು ಅನ್ಕೊಂಡಿದ್ದೆ. ಒಂದಿನ ನೆನಪಿದೆ ನಿಮ್ಗೆ, ನಾವು ಇಲ್ಲಿಗೆ ಬರ್ಬೇಕಂತ ಪ್ಲಾನ್ ಮಾಡಿ ಆಮೇಲೆ ಐ ಥಿಂಕ್ ಪರ್ವಾ ಲೇಟ್ ಆಗಿದ್ದ ಏನಾಗಿ ನಾವು ಕ್ಯಾನ್ಸಲ್ ಮಾಡಿದ್ವಿ. ಪ್ಲಾನ್ ಮಾಡಿದ್ವಿ ಒಂದ್ಸಲ, ಬಂದಿಲ್ಲ ಅಷ್ಟೇ. ತುಂಬಾ ಚೆನ್ನಾಗಿದೆ. ಬನ್ನಿ ಯಾರಾದ್ರೂ ಈ ದೇವಸ್ಥಾನಕ್ಕೆ. ನನ್ಗಂತೂ ಬರ್ಡೇನ ಒಂದು ಸ್ಪೆಷಲ್ ಪ್ಲೇಸ್ ನೋಡಿ ಅಂತ ಖುಷಿ ಆಯ್ತು. ಇವಾಗ ಇದು ಫಸ್ಟ್ ಹಾಫ್ ಆಯ್ತು, ಹಾಫ್ ಆಫ್ ದ ಡೇ. 11:15 ಆಗ್ತಾ ಬಂತು. ನನ್ನ ಬರ್ಡೇಗಿನ್ನ ಇನ್ನು ಮುಗಿಯಕ್ಕೆ 12:45 ಇದೆ. ಸೊ ಇದಿಷ್ಟು. ಇವಾಗ ನೆಕ್ಸ್ಟ್ ಡ್ರೆಸ್ ಚೇಂಜ್ ಮಾಡ್ಕೊಂಡು ನಾವು ಹೊರಗೋಗ್ತಾ ಇದೀವಿ. ಅಂಡ್ ಈ ವರ್ಷ ನನ್ನ ಬರ್ಡೇ 2 ದಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀನಿ. ಒಂದು ನವೆಂಬರ್ 1 ಅಂಡ್ ನವೆಂಬರ್ 2. 2 ದಿನಾನು ನನ್ನ ಹ್ಯಾಪಿ ಬರ್ಡೇ. ಯಾಕೆ ಅಂತ ಹೇಳಿದ್ರೆ ನವೆಂಬರ್ 1 ರೆಗ್ಯುಲರ್ ಡೇಟ್ ಪ್ರಕಾರ ಆಗೋದು ಬರ್ಡೇ. ಅಂಡ್ ನಾನು ಆಕ್ಚುಲಿ ಹಿಂದೂ ಕ್ಯಾಲೆಂಡರ್ ಪ್ರಕಾರ ತುಳಸಿ ಹಬ್ಬ ದಿನ ಹುಟ್ಟಿದ್ದು. ಅದಕ್ಕೆ ನಾಳೆನೂ ದ್ವಾದಶಿ ದಿನನೇ ನನ್ನ ಹ್ಯಾಪಿ ಬರ್ಡೇ. ಸೊ ನಾಳೆನೂ ನಂಗೆ ಒಂದು ಗಿಫ್ಟ್ ಬೇಕು, ನಾಳೆನೂ ನಂಗೆ ಸೆಲೆಬ್ರೇಷನ್. ಅನಂತ ಕೋಟಿ ಧನ್ಯವಾದಗಳು. ಶುಭ ದಿನ.
ಬಾಯ್. ಡ್ರೆಸ್ ಚೇಂಜ್ ಮಾಡ್ಕೊಂಡು ನೆಕ್ಸ್ಟ್ ಏನ್ ಪ್ಲಾನ್ ಅಂತ ಹೇಳ್ತೀವಿ. ನಾವು ನಮ್ಮ ಬರ್ಡೇಯ ಸೆಕೆಂಡ್ ಔಟ್ಫಿಟ್ ಹಾಕೊಂಡು JW ಮ್ಯಾರಿಯಟ್ಗೆ ಹೋಗ್ತಾ ಇದೀವಿ. ಅಲ್ಲಿ ಕೇಕ್ ತಗೊಳ್ಳೋದಿದೆ, ಬರ್ಡೇ ಕೇಕ್. ನಾನು ಒಂದು ಬ್ಲಾಗ್ ಮಾಡಿದ್ದೀನಿ JW ಮ್ಯಾರಿಯಟ್ ಲಂಚ್ಗೆ ಹೋಗಿದ್ದು, ಅದರಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದೀನಿ. ಮೇ ಬಿ ಅದು ಇದಾದ್ಮೇಲೆ ಬರುತ್ತೋ ಇದಕ್ಕೆ ಮುಂಚೆ ಬಂದಿರುತ್ತೋ ನನಗಂತೂ ಗೊತ್ತಿಲ್ಲ. ಆ ವಿಡಿಯೋ ಚೆಕ್ ಮಾಡಿ ಗೊತ್ತಾಗುತ್ತೆ. ಸೊ ಒಂದು ಕಾಂಪ್ಲಿಮೆಂಟ್ರಿ ಕೇಕ್ ಇವತ್ತು ತೊಗೊಳಕ್ಕೆ ಹೋಗ್ತಾಯಿದ್ವಿ. ಇದು ಲಾಸ್ಟ್ ಕೇಕ್, 2 ಇತ್ತು, ಒಂದು ಮುಂಚೆನೇ ತೊಗೊಂಡಿದ್ವಿ. ಇದು ಸೆಕೆಂಡ್ ಕೇಕ್ ಇವಾಗ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ನಂಗೆ ಅಲ್ಲಿ ಹೂವ ದೊಡ್ಡಮ್ಮ ಮಾತ್ರ ಕೊಟ್ಟಿ ಹೂವ. ಫೋನ್ ನೀಡ್ಸ್ ಟು ಕೂಲ್ ಡೌನ್. ಇದೆಂತ ಗಾವು. JW ಮ್ಯಾರಿಯಟ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು. ಥ್ಯಾಂಕ್ ಯು. ನನ್ನ ಮಗ ಹೂವು ಕೊಟ್ಟಿದ್ದು. ಥ್ಯಾಂಕ್ ಯು ಪರ್ವಾ, ಲವ್ ಯು. ನಮ್ಮ ಮನೇಲಿರುವ ಒಂದೇ ಒಂದು ಹೆಣ್ಣು ಮೊಮ್ಮಕ್ಕಳಲ್ಲಿ 6 ಜನದಲ್ಲಿ 5 ಜನ ಗಂಡು. ಹೇಗನ್ಸುತ್ತೆ ತಮ್ಮಂದ್ರಿರೋದಕ್ಕೆ? ಖುಷಿನೂ ಆಗತ್ತೆ, ಬೇಜಾರು ಆಗತ್ತೆ. ಟ್ರೈ ಮಾಡ್ತೀವಿ. ನಾವು ಹೆಲ್ತ್ ಆ್ಯಂಡ್ ಗ್ಲೋ ಹೋಗಿದ್ವಿ. ನನಗೆ ಲಿಪ್ಸ್ಟಿಕ್ಸ್ ತೊಗೋಬೇಕಿತ್ತು, ಬಟ್ 3-4 ತಿಂಗಳಿಂದ ಅನ್ಕೊತಾ ಇದ್ದೆ ಬರ್ಡೇ ಹತ್ರ ಬಂತಲ್ಲ, ಬರ್ಡೇಗೆ ತೊಗೊಂಡ್ರೆ ಚೆನ್ನಾಗಿರುತ್ತೆ ಅಂತ ವೆಯ್ಟ್ ಮಾಡಿ ಇವತ್ತು ಹೋಗಿ ತೊಗೊಂಡೆ. ಶೇಡ್ಸ್ ಸ್ವಲ್ಪ ಚೇಂಜ್ ಮಾಡಬೇಕಿತ್ತು. ಯೂಶಲಿ ಯಾವ್ದಾದ್ರು ಒಂದು ಶೇಡ್ ಇಷ್ಟ ಆದರೆ ಅದೇ ತೊಗೊಳ್ಳೋದು, ನೆಕ್ಸ್ಟ್ ಮತ್ತೆ ಅದೇ ರಿಪೀಟ್ ಮಾಡೋದು, ಹೀಗೆ ಆಗ್ತಾಯಿತ್ತು. ಸ್ವಲ್ಪ ಡಿಫ್ರೆಂಟ್ ಶೇಡ್ ಟ್ರೈ ಮಾಡೋಣ ಆ್ಯಂಡ್ ಆಫ್ಲೈನ್ ಶಾಪ್ ಮಾಡೋಣ ಅಂತ ಅಂದ್ಬಿಟ್ಟು ಇವತ್ತು ನಾವು ಆನ್ ದ ವೇ ಹೆಲ್ತ್ ಆ್ಯಂಡ್ ಗ್ಲೋಗೆ ಹೋಗಿ ಅಲ್ಲಿ ಟೆಸ್ಟರ್ಸ್ ಯೂಸ್ ಮಾಡಿ ಲಿಪ್ ಮೇಲೆ ಟ್ರೈ ಮಾಡಿ ಒಂದು 3 ಕಲರ್ ತೊಗೊಂಡೆ. ಕರೆಂಟ್ಲಿ ಹೆಲ್ತ್ ಆ್ಯಂಡ್ ಗ್ಲೋ ಅಲ್ಲಿ ಬೈ 2 get 1 ಫ್ರೀ ಆಫರ್ ನಡೀತಾ ಇದೆ. ಸೊ 3 ಲಿಪ್ಸ್ಟಿಕ್ಸ್ ತೊಗೊಂಡೆ, ಅದರಲ್ಲಿ ಒಂದು ಫ್ರೀ ಆಗಿ ಬಂತು ಬೈ 2 get 1 ಅಲ್ಲಿ. ಮತ್ತು ಕಾಜಲ್ಸ್ ತೊಗೊಂಡ್ವಿ. ನಾವು 4 ಜನ, ನಾನು ಇಬ್ಬರು ಅಕ್ಕಂದ್ರೆಲ್ಲ ಶೇರ್ ಮಾಡಿ ತೊಗೊಳ್ಳೋಣ ಅಂದ್ಬಿಟ್ಟು 4 ಕಾಜಲ್ಸ್ ತೊಗೊಂಡ್ವಿ. ಅದೂ ಆಫರಲ್ಲಿ ಬಂತು. ಸೊ ಅದನ್ನು ಶಾಪ್ ಮಾಡಿಕೊಂಡು ವಾಪಸ್ ನಾವು JW ಮ್ಯಾರಿಯಟ್ ಕಡೆ ಹೋಗ್ತಾ ಇದ್ದೀವಿ. ಎಲ್ಲಿ ನಮ್ಮ ಪರ್ವ ಕಾಣಿಸ್ತಾ ಇಲ್ಲ, ಮಿಸ್ಸಿಂಗ್ ಕಾಣಿಸ್ತಾ ಇಲ್ಲ. ಅವನಾ? ಇದಾನೆ ಪರ್ವ ಇದ್ದಾನೆ. ಎಲ್ಲ ನೋಡಿದ್ದಾರೆ ವಿಡಿಯೋದಲ್ಲಿ. ಎಲ್ಲ ವಿಡಿಯೋ ನೋಡಿದವರೆಲ್ಲ ಪರ್ವಂಗ್ ಹಾಯ್ ಹೇಳಿ. ನಾನು ಕಮೆಂಟ್ಸ್ ನೋಡ್ಬಿಟ್ಟು ಹೇಳ್ತೀನಿ ಅವನಿಗೆ, ಅವ್ರು ಹಾಯ್ ಹೇಳಿದ್ರು, ಇವ್ರು ಹಾಯ್ ಹೇಳಿದ್ರು ಅಂತ. ಓಕೆನಾ? ನಾಟಕ ನಾ ಲಾಸ್ಟ್ ಟೈಮ್ ಬಂದಾಗ ಓಪನ್ ಇದೆ ಬೇಕ್ರಿ. ಅಮ್ಮ ನೋಡಿ, ಗೊತ್ತಿಲ್ಲ, ನಾನು ಹೇಳಿದ್ದೆ ಅವರಿಗೆ, ಅವ್ರು ಇದನ್ನ ತಂದ್ಕೊಡಿದ ಅರ್ಜೆಂಟ್. ನಂಗೆ ಯಾಕೋ ಡೌಟ್. ಈಗ ನಾವು JW ಮ್ಯಾರಿಯಟ್ಗೆ ಹೋಗಿ ಕೇಕ್ ತಗೊಂಡ್ ಬರ್ತಾ ಇದೀವಿ. ಪರ್ವಂಗ್ ಯಾವ ಹಾಡ್ ಬೇಕಮ್ಮ? ಲಯನ್ ಹಾಡ? ಲಯನ್ ಹಾಡ್ ಹೆಂಗ್ ಬರುತ್ತೆ? ಇದೇ ಲಯನ್ ಹಾಡು ಅದಮ್ಮ. ಅದೇ ತಾನೇ ಬರುತ್ತೆ ನೋಡಿ. ಈಗ ಅಂತ ಬರುತ್ತಲ್ಲ ಅದೇ. ಅಮ್ಮಗೊಂದು ಅವ ಕೊಡ್ತೀಯಾ? ಅಮ್ಮಗೊಂದು ಅವದೆ. ಥ್ಯಾಂಕ್ ಯು. ಡ್ರೆಸ್ ಚೇಂಜ್. ಇವತ್ತು ಫುಲ್ ಆನ್ ಬರ್ಡೇ ವೈಬ್ಸ್. ಇವಾಗ ಇದು ಫೈನಲ್ ಡ್ರೆಸ್ ಫಾರ್ ದ ಡೇ. ಇವಾಗ ನಾವು ಹೊರಗೆ ಹೋಗ್ತಾ ಇದ್ದೀವಿ. ಸೀನೋನಾಸ್ ಪಿಜ್ಜಾ ತಿನ್ನಕ್ಕೆ ಹೋಗ್ತಾ ಇದೀವಿ. ನಮ್ಮ ಮನೇಲಿ ಸ್ವಲ್ಪ ಪಿಜ್ಜಾ ಅಂದರೆ ಇಷ್ಟ ಎಲ್ಲರಿಗೂ. ಅಂದರೆ ರೆಗ್ಯುಲರ್ ಆಗಿ ತಿನ್ನೋಲ್ಲ, ಹೊರಗೋಗಿ ಚಿಲ್ ಮಾಡಿ ತಿನ್ನೋಕ್ಕೆ ಇಷ್ಟ. ಸೊ ಅದಕ್ಕೆ ಪಿಜ್ಜಾ ಟ್ರೀಟ್ ಮಾಡೋಣ ಅಂತ ಪಿಜ್ಜಾಗೆ ಹೋಗ್ತಾ ಇದ್ದೀವಿ. ಮನೇಲೇ ಯೂಶ್ವಲಿ ತರಿಸ್ತಾ ಇದ್ವಿ, ಈ ಸಲ ಮನೇಲಿ ತರ್ಸೋದು ಬೇಡ, ಬರ್ಡೇ ಅಲ್ವಾ, ಹೊರಗೆ ಹೋಗ್ಬೇಕು ಅಂತ ಎಲ್ಲಾನು ಮೆಟ್ಲೇಳಿಸಿ ಕಾರಸಿ ಕರ್ಕೊಂಡು ಹೋಗ್ತಾ ಇದ್ದೀನಿ. ಹೋಗುವ. ನಾವು ಮನೆ ಹತ್ರನೇ ಚೂಸ್ ಮಾಡಿದ್ವಿ. ಇರ್ಲಿ ಸುಮ್ಮನೆ ಅವ್ನಿಗೆ. ಸಂಜೆ 8:55.
ಮನೇಲಿ ಇನ್ನೊಂದು ರೌಂಡ್ ಕೇಕ್ ಕಟಿಂಗ್. ನಾವು ಕೇಕ್ ರಕ್ಷಣೆ ಮಾಡ್ತೀವಿ. ಬರ್ಡೇ 2ನೇ ಕೇಕ್ ಸೆಲೆಬ್ರೇಷನ್, ಕೇಕ್ ಕಟಿಂಗ್ ನಡೀತದೆ. ಚಾಕು ತಗೋ ಬನ್ನಿ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು ಪಲ್ಲವಿ, ಹ್ಯಾಪಿ ಬರ್ಡೇ ಟು ಯು. ಇದಾಗಿತ್ತು ನನ್ನ ಬರ್ಡೇ ವ್ಲಾಗ್. ತುಂಬ ಚೆನ್ನಾಗಿತ್ತು, ತುಂಬ ಖುಷಿ ಆಯಿತು. ಆ್ಯಂಡ್ ವ್ಲಾಗ್ ಮಾಡಿದ್ದು ಎಡಿಟ್ ಮಾಡ್ತಾ ನೋಡುವಾಗ ತುಂಬಾ ಇಷ್ಟ ಆಯಿತು. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತೀವಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋ ಜೊತೆ ಬರ್ತೀವಿ. ಅಲ್ಲಿವರೆಗೂ ಕಾಯ್ತಾ ಇರಿ. ಧನ್ಯವಾದಗಳು.